ಕೃಷಿ ಇಲಾಖೆಯಿಂದ ಕಳಪೆ ಬೀಜ ವಿತರಣೆ, ತೊಗರಿ ಗಿಡ ಹಿಡಿದು ರೈತರ ಪ್ರತಿಭಟನೆ. ಹೌದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯಿಂದ ಕಳಪೆ ತೊಗರಿ ಬೀಜ ವಿತರಣೆ ಆರೋಪಿಸಿ ಸರ್ಕಾರದ ವಿರುದ್ಧ ಕೋಟೆನಾಡಿನ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಶನಿವಾರದಂದು ತೊಗರಿ ಗಿಡಗಳನ್ನೇ ತಂದು ಡಿಸಿ ಕಚೇರಿ ಮುಂದೆ ಅನ್ನದಾತರು ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರದಿಂದ ಗ್ಯಾಟ್ ಒಪ್ಪಂದ ಆದ ಮೇಲೆ ನಕಲಿ ಬೀಜ, ಗೊಬ್ಬರ, ಔಷಧಿ ವಿತರಣೆ, ಹಿಂದೆಲ್ಲ ಖಾಸಗಿ ಕಂಪನಿಗಳಿಂದ ಕಳಪೆ ಬೀಜ ವಿತರಣೆ ಎಂದು ಧರಣಿ ಮಾಡ್ತಿದ್ವಿ. ಆದರೆ ಇದೀಗ ಇಲಾಖೆಯಿಂದಲೇ ಮೋಸವಾಗಿದೆ. ಕೃಷಿ ಇಲಾಖೆ ತಾಯಿ ಇದ್ದಂತೆ, ತಾಯಿ ಇಲಾಖೆಯಿಂದಲೇ ರೈತರಿಗೆ ಮೋಸ ಆಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಾಗಿದೆ ರೈತರ ಪರಿಸ್ಥಿತಿ. ರೈತರಿಗೆ ಆಗಿರುವ ಸಂಕಷ್ಟಕ್ಕೆ ಪರಿಹಾರ ಕೊಡುವವರು ಯಾರು? ತಾಯಿಯೇ ಇಂದು ರೈತರಿಗೆ ವಿಷದ ಹಾಲನ್ನು ಕುಡಿಸುತ್ತಿದ್ದಾಳೆ. ಕೃಷಿ ಇಲಾಖೆಯಿಂದಲೇ ರೈತರಿಗೆ ದೊಡ್ಡ ಮೋಸ ಆಗ್ತಿದೆ. ಜಿಲ್ಲೆಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಎಕರೆಯಲ್ಲಿ ಬೆಳೆದಿರೋ ತೊಗರಿ ಬೇಳೆ ಬೆಳೆಯಲಾಗಿದೆ. ಕೃಷಿ ಇಲಾಖೆಯಿಂದಲೇ ಮೋಸ ಆಗಿದ್ದರೂ ರಾಜ್ಯ ಸರ್ಕಾರ ಪ್ರವೇಶ ಮಾಡಿಲ್ಲ. ಏಕೆ? ಯಾವ ಕಂಪನಿಯಿಂದ ಬೀಜ ವಿತರಣೆ ಆಗಿದೆ? ಆ ಕಂಪನಿ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಈ ವಿಚಾರದಲ್ಲಿ ಸುಮ್ಮನಿರೋದು ನೋಡಿದರೆ ಸರ್ಕಾರವೇ ಶಾಮೀಲಾಗಿರುವ ಅನುಮಾನ ಮೂಡಿದೆ. ಕೃಷಿ ಸಚಿವರು ಕೂಡಲೇ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ ಎಂದು ರೈತರು ಆಗ್ರಹಿಸಿದ್ದಾರೆ. A to Z ನ್ಯೂಸ್, ಚಿತ್ರದುರ್ಗ. ದಯವಿಟ್ಟು ನಮ್ಗೆ ಅವಕಾಶ ಕೊಡಿ, ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ. ನಮ್ಗೆ ಯಾಕೆ ಹಿಂಗ್ ನಿರ್ಬಂಧ ಇರ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಗೇಟ್ ಹಾಕಿದ್ರೆ